ವಿಷಯ ಬಂದು ಅರ್ಧ ಗಂಟೆ ನಮ್ಮ ಜೊತೆಗೆ ನಾವು ಹೇಳಿದ್ದು ನಾವು ಏನಿಲ್ಲ ಶಾಶ್ವತ ರಿಜಿಸ್ಟ್ರೇಷನ್ ಬಗ್ಗೆ ಸ್ವಲ್ಪ ಹೇಳಿದ್ವಿ. ನಮ್ಮ ಭಾಗದಲ್ಲಿ ಕೊನೆ ಭಾಗದಲ್ಲಿ ಶಾಶ್ವತ ರಿಜಿಸ್ಟ್ರೇಷನ್ ಕೆಲವು ಕೆರೆಗಳು ಬಿಟ್ಟೋಗಿದ್ದಾರೆ ಮೇಡಮ್ ಅಂತ. ಅರ್ಧ ಗಂಟೆ ಆಯ್ತು ತುರ್ತಾಗಿ ಅಲ್ಲೇ ಅವ್ರ ಚೀಫ್ ಇಂಜಿನಿಯರ್ ಹತ್ರ ಮಾತಾಡಿ ಅದಕ್ಕೆ ಏನು ಪರಿಹಾರ ಮಾಡಬೇಕಂತ ಎಲ್ಲರನ್ನು ಚರ್ಚೆ ಮಾಡಿ ಹೋದ್ರು. ಆ ಸೌಜನ್ಯಕ್ಕೆ ನಿಜವಾಗೂ ಕೂಡ ಅವತ್ತು ಹೃದಯ ಕರಗಿ ಬಂತು. ಸಾರ್ಥಕ ಆಯ್ತಪ್ಪ ಇಂಥ ಹೆಜ್ಜೆಯನ್ನು ಬೆಳೆಸಿದ್ದೀವಿ ಅಂತ. ಅವರ ಸ್ಪಂದನೆ ಹೆಂಗಿತ್ತು ಅಂದರೆ ಒಂದು ಸ್ವಲ್ಪನೂ ಕೂಡ ಅವರಲ್ಲಿ ಮುಖದಲ್ಲಿ ಸ್ಟ್ರೈನ್ ಕಾಣಿಲ್ಲ. ಅಷ್ಟು ಸೌಜನ್ಯವಾಗಿ ಅವರು ವರ್ತನೆ ಮಾಡಿದ್ರು. ಉದಾಹರಣೆಗೆ ಹೇಳಿದೆ, ನಿಜವಾಗೂ ಸಾರ್ಥಕ ಆಗಿದೆ, ಜಾಸ್ತಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೆ ಒಂದು ಆಸರೆ ಬೇಕಾಗಿತ್ತು. ಈ ಜಿಲ್ಲೆಗೆ ಲೋಕಸಭಾ ಸದಸ್ಯರ ಆಸರೆ ಬೇಕಾಗಿತ್ತು. ಸಾಕಷ್ಟು ಅವಕಾಶಗಳಿದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ. 5 ವರ್ಷ ಕಂಪ್ಲೀಟ್ ಪೀರಿಯಡ್ ಇದೆ. ಅವರು ಈ ತಾಲೂಕಿನ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಅವರ ಒಂದು ಶ್ರಮ ಸಾಕಾಗ್ತದೆ ಅಂತ ನಾನು ಕೂಡ ಅನ್ಕೋತೀವಿ. ನಾನು ಮೇಡಮ್ ಅಲ್ಲಿ ಕೇಳಲಿಕ್ಕೆ ಅವರಿಗೆ ಒಳ್ಳೆಯ ವಿಷನ್ ಇದೆ. ಈ ಜಿಲ್ಲೆ ಮತ್ತು ಈ ಲೋಕಸಭಾ ಕ್ಷೇತ್ರದ ಬಗ್ಗೆ ಯಾವ ರೀತಿ ಕಾಳಜಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕಂತಕ್ಕಂಥದ್ದು ಒಂದು ಒಳ್ಳೆಯ ವಿಷನ್ ಇದೆ. ನಾವು ಏನಾದರೂ ಹೊಸದಾಗಿ ಹೇಳ್ಕೊಡ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಅವರಿಗೆ ಆಗಲೇ ಒಂದು ರೂಪರೇಷೆ ಮಾಡಿಕೊಂಡಿದ್ದಾರೆ. ನನ್ನ ವಿಶೇಷವಾದ ಮನವಿ ಏನಂದರೆ, ಈ ತಾಲೂಕಿನಲ್ಲಿ ಅಂತರ್ಜಲ ಕುಸಿತದಿಂದ ಸಿಕ್ಕಾಪಟ್ಟೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಇದ್ದರು. ಕೇಂದ್ರ ಸರ್ಕಾರದಲ್ಲಿ ಆ ಅಂತರ್ಜಲ ಅಭಿವೃದ್ಧಿಗೆ ಪ್ರಮುಖ ಆದ್ಯತೆ, ಮೊದಲನೇ ಆದ್ಯತೆಯನ್ನು ನಾವು ಕೊಡಬೇಕು ಅಂತೇಳಿ ಈ ತಾಲೂಕಿನ ರೈತರ ಪರವಾಗಿ ನಾನು ಮನವಿ ಮಾಡ್ತೇನೆ. ಅದರ ಜೊತೆಗೆ ಮಾನ್ಯ ಶಾಸಕರು ಮತ್ತು ನಿಮ್ಮ ಕೋಆರ್ಡಿನೇಷನ್ನಿಂದ ಈ ತಾಲೂಕಿನಲ್ಲಿ 2004ರಲ್ಲಿ ಪ್ರಸ್ತಾವನೆ, 2005-6ರಲ್ಲಿ ಪ್ರಸ್ತಾವನೆ ಆಗಿದ್ದು 2018ಕ್ಕೆ ಪಾಲಿಟೆಕ್ನಿಕ್ ಕಾಲೇಜ್ ಉದ್ಘಾಟನೆ ಆಯಿತು. ರೈತರ ಮಕ್ಕಳಲ್ಲಿ ಓದಲಿ ಅಂತೇಳಿ ಎಲ್ಲ ಹಿಂದಿನ ಮಾಜಿ ಶಾಸಕರು ರಾಜಣ್ಣವರು, ಉಪಚಪ್ಪರು, ಮೈಮಕ್ಕಳು ಎಲ್ಲರ ಶ್ರಮದಿಂದ ಪಾಲಿಟೆಕ್ನಿಕ್ ಕಾಲೇಜ್ ಆಯಿತು. ಆದರೆ ಅಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ಇಲ್ಲ. ಸಿವಿಲ್ ಇಲ್ಲ, ಮೆಕ್ಯಾನಿಕಲ್ ಇಲ್ಲ, ಎಲೆಕ್ಟ್ರಿಕಲ್ ಇಲ್ಲ. ಈ ಕೈಗೆಟತಕ್ಕಂಥ ಸಬ್ಜೆಕ್ಟ್ ಅವೆಲ್ಲ ರಾಯಲ್ ಸಬ್ಜೆಕ್ಟ್ಸ್ ಅವು ಯಾವೂ ಇಲ್ಲ. ಅದಕ್ಕೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತಾಡಿ ಇಬ್ಬರ ಸಹಕಾರದಿಂದ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮನೆ ಮಧ್ಯೆ ಹೋಗಿ ಇಂಜಿನಿಯರ್ಗಳು ಆಗ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ದಯವಿಟ್ಟು ಇದನ್ನು ಒಂದನ್ನ ನೆರವೇರಿಸಿಕೊಡ್ಬೇಕಂತ ನಾನು ಮನವಿ ಮಾಡ್ತಾ, ಯಾವತ್ತೂ ನಿಮ್ಮನ್ನು ನಾವು ಕೇಳ್ತಕ್ಕಂಥದ್ದು ಏನಿಲ್ಲ. ನಿಮಗೆ ಎಲ್ಲ ರೀತಿಯಿಂದ ಶಕ್ತಿ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. ನಿಮ್ಮ ಆಚಾರ ವಿಚಾರ ನಡತೆಗಳಲ್ಲಿ ಇಂಥ ನಾನು ಅನ್ಕೊಂಡ ಮಟ್ಟಿಗೆ ನಮ್ಮ ಬಹಳ ಜನ MLAsಗಳು ಮಂತ್ರಿಗಳ ಸಂಪರ್ಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಾಮಲ್ ಕುಟುಂಬ ಅಂದ ತಕ್ಷಣ ಮುಖ್ಯಮಂತ್ರಿಗಳಾಗಲಿಕ್ಕೆ ಅವಕಾಶ ಇದೆ, ಯಾಕೆ ಅವ್ರು ಹಿಂಗೆ ಸರಿಯಾಗಿದೆ ಅಂತಕ್ಕಂಥ ಮಾತುಗಳು ಚರ್ಚೆ ಬರ್ತಿರ್ತವೆ. ಆ ಅವಕಾಶ ಬಂದರೆ ಮುಖ್ಯಮಂತ್ರಿ ಆಗಲಿಕ್ಕೆ ನಿಮಗಿದೆ ಅವಕಾಶ ಅಂತ ನಾವು ಆ ಸೌಜನ್ಯ, ಶಕ್ತಿ ಸಾಮರ್ಥ್ಯ ಎಲ್ಲದೂ ಕೂಡ ನಿಮ್ಮಲ್ಲಿ ಕಾಣ್ತಾ ಇದೆ ಅಂತ ಭಾವಿಸ್ತಾ ಒಳ್ಳೆಯದಾಗಲಿ. ಮುಂದಿನ